ಸುಂದರವಾದ ವಾತಾವರಣ, ಎಲ್ಲವೂ ಸಹ ಮಾಗಿದ ತಲೆಗಳು ಇದೆ. ಹೃದಯವನ್ನು ಹೊತ್ತುಕೊಂಡಂತಹ ಗೃಹಸ್ಥರು ಇದ್ದೀರಿ. ಇಲ್ಲಿ ಬದುಕನ್ನು ಕಟ್ಟಿಕೊಳ್ಳಬೇಕನ್ನತಕ್ಕಂಥ ನೂತನ ವ್ಯಕ್ತಿಗಳು ಇದ್ದೀರಿ. ಬೆಳಗ್ಗೆ ಇಷ್ಟೊತ್ತಿಗೆ ಅಧ್ಯಾತ್ಮ ಕೇಳುವಂಥ ದಿನಮಾನ ಕಾಲ ಬಹಳ ಕಡಿಮೆ. ಅಧ್ಯಾತ್ಮದ ವಿಚಾರಧಾರೆಗಳನ್ನು ಬೆಳಗ್ಗೆ ಕೇಳೋದು ಬಹಳ ಕಡಿಮೆ. ಆದರೆ ಚಾರ್ಟೆಡ್ ಅಕೌಂಟ್ಸ್ ಗ್ರೂಪ್ನವರು ಬೆಳಗ್ಗೆ ಅಧ್ಯಾತ್ಮದ ಚಿಂತನೆ ಇಟ್ಕೊಂಡಿರಲ್ಲ, ಅದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಾವು ಬಹಳ ಕಡಿಮೆ ಅಧ್ಯಾತ್ಮವನ್ನು ಕೇಳೋದು. ಬಹಳ ಜನರಿಗೆ ಅಧ್ಯಾತ್ಮ ಅಂತ ಹೇಳಿದ್ರೆ ಏನು ಅನ್ನೋದು ಬಹಳ ಜನರಲ್ಲಿ ಗೊಂದಲ ಇದೆ. ಅಧ್ಯಾತ್ಮ ಅಂದ್ರೆ ಏನು? ಬಹಳ ಗೊಂದಲ ಮನುಷ್ಯನಿಗೆ. ಯಾಕೆಂತಂದ್ರೆ ಭಾರತ ಬಹಳ ವೈವಿಧ್ಯಮಯವಾದ ಭಾರತ ಇದೆ. ಜಗತ್ತಿನೊಳಗಡೆ ಬೇರೆ ಬೇರೆ ದೇಶಗಳಲ್ಲಿ ಒಬ್ಬೊಬ್ಬರೇ ಮಹಾತ್ಮರು ಸಿಗ್ತಾರೆ. ಒಬ್ಬ ಐನ್ಸ್ಟೀನ್ ನೋಡ್ಬೋದು, ಒಬ್ಬ ನ್ಯೂಟನ್ ನೋಡ್ಬೋದು, ಒಬ್ಬ ಸಾಕ್ರೆಟಿಸ್ನ ನೋಡ್ಬೋದು. ಎಲ್ಲೋ ಒಬ್ಬೊಬ್ಬರನ್ನ ನಾವು ಹೇಗೆ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಬೇರೆ ದೇಶಗಳಲ್ಲಿ. ಆದರೆ ಭಾರತ ಹಾಗಲ್ಲ. ಭಾರತಕ್ಕೆ ತನ್ನದೇ ಆದಂಥ ಹಿನ್ನೆಲೆ ಇದೆ, ಭಾರತಕ್ಕೆ ತನ್ನದೇ ಆದಂಥ ಪರಂಪರೆ ಇದೆ, ಭಾರತಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ, ಭಾರತಕ್ಕೆ ತನ್ನದೇ ಆದಂಥ ಆಧ್ಯಾತ್ಮದ ವಿಚಾರಧಾರೆಗಳು. ಕಾರಣ ಭಾರತ ಏನು ಅನ್ನೋದನ್ನ ನಾವು ಬಹಳ ಚೆನ್ನಾಗಿ ತಿಳಿದುಕೊಳ್ಬೇಕು. ಬಹಳ ಜನರಿಗೆ ಭಾರತ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಧಾರ್ಮಿಕತೆ ಗೊತ್ತಿದೆ, ಆದರೆ ಭಾರತ ಗೊತ್ತಿಲ್ಲ. ಧಾರ್ಮಿಕತೆ ಬೇರೆ, ಭಾರತ ಬೇರೆ. ಭಾರತ ಅಂದ್ರೆ ಏನು ಅನ್ನೋದು ನಮಗೆ ಮೊದಲು ಗೊತ್ತಾಗಬೇಕು. ಭಾರತ ಅನ್ನತಕ್ಕಂಥದ್ದು ಯಾವುದೋ ಒಂದು ರಾಜಕೀಯ ವ್ಯಕ್ತಿಗಳ ಗುಲಾಮಿಗಿರಿಯ ವಸ್ತು ಅಲ್ಲ, ಅಥವಾ ಆಡಳಿತವನ್ನು ಮಾಡತಕ್ಕಂಥ ವ್ಯಕ್ತಿಗಳ ಸಂತೃಪ್ತಿಯ ವ್ಯವಸ್ಥೆಯ ಜೀವನಕ್ಕೆ ನಾವು ಎಡೆ ಮಾಡಿಕೊಡುವಂಥ ವಸ್ತುಗಳಲ್ಲ. ಭಾರತ ಅಂದ್ರೆ ಏನು ಅನ್ನೋದನ್ನ ನಾವು ಸ್ವಲ್ಪ ಒಳಗೊತ್ತು ನೋಡಬೇಕಾಗ್ತದೆ. ಬಹಳ ವಿಭಿನ್ನ. ಭಾರತಕ್ಕೆ ತನ್ನದೇ ಆದಂಥ 5,000 ವರ್ಷದ ನಾಗರಿಕತೆಯ ಇತಿಹಾಸ ಇದೆ. 5,000 ವರ್ಷದ ಇತಿಹಾಸ ಇದೆ ಭಾರತ. ಈ ಭಾರತ ದೇಶವನ್ನು ಮೊಟ್ಟ ಮೊದಲಿಗೆ ಆಧ್ಯಾತ್ಮ ಮತ್ತು ಯೋಗದ ಕೇಂದ್ರವನ್ನು ಪ್ರಾರಂಭ ಮಾಡಿದವನೇ ಈ ದೇಶದ ನೆಲಮೂಲ ಸಂಸ್ಕೃತಿಯ ಶಿವ. ಶಿವನೇ ಬಹಳ ದೊಡ್ಡ ನೆಲಮೂಲ ಸಂಸ್ಕೃತಿಯ ನೆಲೆಗಟ್ಟನ್ನು ಕಟ್ಟಿದವರು. ಭಾರತಕ್ಕೆ ನೆಲೆಯನ್ನ ಊರಿದವನೇ ಶಿವ. ಶಿವನಿಂದನೇ ಭಾರತ, ಭಾರತನಿಂದನೇ ಶಿವ ಅನ್ನತಕ್ಕಂಥದನ್ನು ಕಾಣಬೇಕು. ಕಾರಣ ಭಾರತವನ್ನು, ಶಿವ ಸಂಸ್ಕೃತಿಯನ್ನು ಯಾಕಾಗಿ ಕಾದಿದ್ದೇವೆ ಅಂದ್ರೆ, ಶಿವ ದಕ್ಷಿಣ ಭಾರತದವನಾಗಿರ್ತಾನೆ, ದಾಕ್ಷಾಯಣಿ ಉತ್ತರ ಭಾರತದವನಾಗಿರ್ತಾನೆ. ಉತ್ತರ ಭಾರತದ ದಾಕ್ಷಾಯಣ, ದಕ್ಷಿಣ ಭಾರತದ ಶಿವ ಮೊಟ್ಟ ಮೊದಲಿಗೆ ಉತ್ತರ ಮತ್ತು ದಕ್ಷಿಣ ಭಾರತವನ್ನ ಜೋಡಣೆ ಮಾಡಿದಂತೆ ಏಕಮೇವ ಅದ್ವಿತೀಯವಾದ ವ್ಯಕ್ತಿ ಅಂದರೆ ಶಿವ ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ಶಿವನ ದೇಶವಾಗಿರ್ತಕ್ಕಂಥ ಈ ಭಾರತದೊಳಗಡೆ ಬಹಳ ಅತ್ಯದ್ಭುತವಾದಂಥ ಆಧ್ಯಾತ್ಮದ ಪರಂಪರೆಗಳು ಹುಟ್ಟುದು. ಬಹಳ ದೊಡ್ಡ ಆಧ್ಯಾತ್ಮದ ಪರಂಪರೆಗಳು ಹುಟ್ಟಿದೆ. ಶಿವನಿಂದ ಬಂದಿರತಕ್ಕಂಥ ಆಧ್ಯಾತ್ಮದ ಪರಂಪರೆಗಳು ಈ ದೇಶದಲ್ಲಿ ತನ್ನಷ್ಟಿಗೆ ತಾನು ಇದ್ದಂತೆ ಹುಟ್ಟಿದು, ಬಹಳ ಹುಟ್ಟಿದು. ನಾಥ ಪಂಥಗಳು ಹುಟ್ಟಿದವು, ಅಘೋರಿ ಪಂಥಗಳು ಹುಟ್ಟಿದವು, ಶೈವ ಪಂಥಗಳು ಹುಟ್ಟಿದವು, ಕಾಶ್ಮೀರ ಶೈವ ಪಂಥಗಳು ಹುಟ್ಟಿದವು. 28 ಶಿವಾಗಮಗಳು ಪ್ರಾರಂಭವಾಯಿತು. ವ್ಯಾಸನ 18 ಪುರಾಣಗಳಲ್ಲಿ 10 ಶಿವಪುರಾಣ ಬಂತು, 8 ವಿಷ್ಣು ಪುರಾಣಗಳು ಬಂತು. ಬಹಳ ಅತ್ಯದ್ಭುತವಾಗಿ ದೇಶವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದವನು ಶಿವ. ಇಂತಹ ಶಿವನ ಸಂಸ್ಕೃತಿ ಹೇಗಿತ್ತಂದ್ರೆ, ಯೋಗವನ್ನು ಪ್ರಾರಂಭ ಮಾಡಿದವನೇ ಶಿವ. ಈ ಶಿವ ಅನ್ನತಕ್ಕಂಥ ಶಬ್ದ ನಮಗೆ ಮೊದಲು ಅರ್ಥ ಆಗಬೇಕು. ಅಧ್ಯಾತ್ಮ ನಮಗೆ ತಿಳಿಬೇಕಿತ್ತು ಅಂದ್ರೆ, ಸ್ಪಿರಿಚುವಲ್ ಮೊದಲು ತಿಳಿಬೇಕಿತ್ತು ಅಂದ್ರೆ, ಅಧ್ಯಾತ್ಮದ ಕಡೆಗೆ ನಾವು ಹೆಜ್ಜೆ ಇಡಬೇಕಿತ್ತು ಅಂತಂದ್ರೆ, ಶಿವ ಅನ್ನತಕ್ಕಂಥ ಶಬ್ದವನ್ನು ನಮಗೆ ಮೊದಲು ಅರ್ಥ ಆಗಬೇಕಾಗಿರ್ತಕ್ಕಂಥ 3 ಪ್ರಕಾರದ ಶಿವಗಳನ್ನು ನಾವು ನೋಡ್ತೇವೆ. ಮೊದಲನೆಯ ಪ್ರಕಾರದ ಶಿವ ಪೌರಾಣಿಕ ಕಲ್ಪನೆಯ ಶಿವ, ವ್ಯಾಸ ಮಹರ್ಷಿಗಳು ಬರೆದಿರ್ತಕ್ಕಂತಹ ಪುರಾಣದಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಶಿವ. ಎರಡನೆಯ ಶಿವ ಈ ದೇಶದ ಆದಿಯೋಗಿ ಶಿವ. ಈ ಆದಿಯೋಗಿ ಶಿವ ಹಿಸ್ಟಾರಿಕಲ್ ಪರ್ಸನ್. ಈತ ಹಿಮಾಲಯದ ತಪಸ್ಸಿನಲ್ಲಿ ವಾಸ ಮಾಡಿದವನು.
ಮೊಟ್ಟ ಮೊದಲಿಗೆ ಈ ಪತಂಜಲಿ ಯೋಗ ಸೂತ್ರದ ಮೂಲ ಸೂತ್ರವಾಗಿರ್ತಕ್ಕಂಥ ಅಷ್ಟಾಂಗ ಯೋಗ ಮತ್ತು ಪೂರ್ವಾಂಗದ ಯೋಗವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವನು ಹಿಸ್ಟಾರಿಕಲ್ ಶಿವನಾಗಿರ್ತಕ್ಕಂಥ ಶಿವ. ಮೊದಲನೆಯ ಶಿವ ಪೌರಾಣಿಕ ಕಲ್ಪನೆಯ ಶಿವ, ಅಂದ್ರೆ ಕಲ್ಪನೆಯಿಂದ ಬಂದಿರತಕ್ಕಂಥದ್ದು. ದೇವರನ್ನೇ ಹಾಗೆ ತೋರಿಸ್ಬೇಕಂತಕ್ಕಂಥ ಒಂದು ಕಲ್ಪನೆ ಬಂತು. ಕಲ್ಪನೆ ಬರುವಾಗ ಏನಾಯಿತು, ವ್ಯಾಸ ಮಹರ್ಷಿಗೆ ದೇವರನ್ನು ತೋರಿಸ್ಬೇಕಾಗಿದೆ. ದೇವರನ್ನ ಹೇಗೆ ತೋರಿಸೋದು? ದೇವರಂದ್ರೆ ಹಾರು, ಎಲ್ಲ ವಿಚಾರಗಳಲ್ಲಿ ದೇವರಂದ್ರೆ ನಿರಾಕಾರ, ದೇವರು ಅಂತ ಹೇಳಿದ್ರೆ ಸಚ್ಚಿದಾನಂದ ಸ್ವರೂಪ. ದೇವರನ್ನತಕ್ಕಂಥವನು ಅಂತ್ಯನೂ ಅಲ್ಲ ಆದಿನೂ ಅಲ್ಲ, ಅವನಿಗೆ ಹುಟ್ಟು ಇಲ್ಲ, ಅವನಿಗೆ ಸಾವಿಲ್ಲ. ಅವನಿಗೆ ಹುಟ್ಟಿದ್ದರೆ ಸಾವಿರ್ತದೆ, ಯಾವುದಕ್ಕೆ ಹುಟ್ಟಿಲ್ಲ ಅದಕ್ಕೆ ಸಾವಿಲ್ಲ. ಹಾಗಾದರೆ ಇದು ದೇವರಂದ್ರೆ ಏನು? ಇದೊಂದು ಜಿಜ್ಞಾಸೆ ಪ್ರಾರಂಭವಾದಾಗ ಮೊಟ್ಟ ಮೊದಲಿಗೆ ಏನು ಮಾಡಿದ್ರು, ಈ ಶಿವ ಅನ್ನತಕ್ಕಂಥ ವ್ಯಕ್ತಿಯನ್ನು ತೋರಿಸಬೇಕನ್ನತಕ್ಕಂತಹ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಒಂದು ಫಿಲಾಸಫಿಕಲ್ ನಾಲೆಡ್ಜ್ ಡಿಫೈಡ್ ಮಾಡತಕ್ಕಂಥ ವ್ಯವಸ್ಥೆ ಶುರುವಾಯಿತು. ಏನು ಶುರುವಾಯಿತು ಅಂತ ಹೇಳಿದ್ರೆ, ಮೊಟ್ಟ ಮೊದಲಿಗೆ ಏನು ಪ್ರಾರಂಭ ಆಯಿತು ಅಂತಂದ್ರೆ, ಜಗತ್ತಿಗೆ ಪರಮಾತ್ಮ ಅಂದ್ರೆ ಯಾರು, ಪರಮಾತ್ಮನ ಒಂದು ಸ್ವರೂಪವೇನು, ಪರಮಾತ್ಮ ಅಂದ್ರೆ ಯಾವ ರೀತಿಯಲ್ಲಿ ಇರ್ತಾರೆ, ಈ ರೀತಿಯನ್ನು ತೋರಿಸುವುದಕ್ಕಾಗಿ ಏನು ಮಾಡಿದ್ರು, ಮೊಟ್ಟ ಮೊದಲಿಗೆ 5 ತತ್ವಗಳನ್ನು ತೆಗೆದುಕೊಂಡು. ಏನು 5 ತತ್ವಗಳನ್ನಂತಂದ್ರೆ, ಒಂದು ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಸೂರ್ಯ, ಚಂದ್ರ, ಆತ್ಮ ಅನ್ನತಕ್ಕಂಥ 8 ತತ್ವಗಳಿಂದ ಈ ಜಗತ್ತು ಪ್ರಾರಂಭವಾಗಿದೆ. ಈ 8 ತತ್ವಗಳಿಂದ ಕೂಡಿರ್ತಕ್ಕಂಥದ್ದೇ ಈ ಜೀವಗಳು ಸಹ ಉತ್ಪತ್ತಿಯಾಗಿದೆ. ಇಟ್ ಇಸ್ ಸೈನ್ಸ್. ಬಹಳ ಮುಖ್ಯವಾಗಿರ್ತಕ್ಕಂಥ ವಿಜ್ಞಾನ. ಈ ವಿಜ್ಞಾನವನ್ನು ನಾವು ನೋಡಿದಾಗ ಈ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ 5 ಪಂಚಭೂತಾತ್ಮಕಗಳು ಅಂತ. ಈ ದೇಹ ಹುಟ್ಟಿರೋದೇ ಭೂತಗಳಿಂದ. ಈ ದೇಹ ಹುಟ್ಟಿರೋದು ಇದರಿಂದ ಭೂತಗಳಿಂದ. ಈ ಭೂತ ಅಂತಂದ್ರೆ ಮೆಟೀರಿಯಲ್ ಆಗಿರ್ತಕ್ಕಂಥ ವಸ್ತುಗಳು ಅಂತ. ಅದಕ್ಕೆ ಚೈತನ್ಯ ಇಲ್ಲ ಅನ್ನತಕ್ಕಂಥ ವ್ಯವಸ್ಥೆಯನ್ನು ನೋಡ್ತೇವೆ ನಾವು ಸೈನ್ಸ್ ಅವರಲ್ಲಿ. ಹಾಗಾಗಿ ಇದನ್ನು ನೋಡಿದಾಗ ಏನಾಯ್ತು, ದೇವರನ್ನು ಯಾವ ರೀತಿಯಲ್ಲಿ ತೋರಿಸ್ಬೇಕಂದ್ರೆ, ಈ ಪಂಚಭೂತಾತ್ಮಕದಲ್ಲಿ ಈ ಸೃಷ್ಟಿಯೊಳಗಡೆ ದೇವರಿದ್ದಾನೆ ಅಂತ ಹೇಳಿದ ಮೇಲೆ ದೇವರನ್ನು ಹೇಗೆ ತೋರಿಸ್ಬೇಕು ಅಂತ ವಿಚಾರ ಮಾಡಿ ಒಂದು ಚಿತ್ರವನ್ನ ತೆಗೆದು. ಏನು ಚಿತ್ರವನ್ನ ತೆಗೆದ್ರು ಅಂದ್ರೆ, ಪೃಥ್ವಿ ಅಂತ ಹೇಳಿದ್ರೆ ಭೂಮಿ ಅಂದ್ರೆ ಹೆಣ್ಣು, ಹೆಣ್ಣು ಅಂತ ಹೇಳಿದ್ರೆ ತಾಯಿ, ತಾಯಿ ಅಂತ ಹೇಳಿದ್ರೆ ಶಕ್ತಿ, ಶಕ್ತಿ ಅಂತ ಹೇಳಿದ್ರೆ ಅವಳೆ ಪಾರ್ವತಿ, ಪಾರ್ವತಿ ಅಂತ ಹೇಳಿದ್ರೆ ಅವಳೆ ದೇವಿ ಅಂತ ಹೇಳಿ ಏನ್ ಮಾಡಿದ್ರು, ಒಂದು ಮನುಷ್ಯನ ರೂಪಕ್ಕೆ ಶಿವನ ತೊಡೆಯ ಮೇಲೆ ಪಾರ್ವತಿಯನ್ನು ಕೂರಿಸಿದರು. ಒಂದು ವಸ್ತು, ಪೃಥ್ವಿ ಅನ್ನತಕ್ಕಂಥ ಒಂದು ಫಿಲಾಸಫಿಕಲ್ ವಸ್ತುವನ್ನ, ಒಂದು ಭೌತಿಕವಾದ ವಸ್ತುವನ್ನ ಅಲ್ಲಿ ಕೂರಿಸಿದರು. ಪೃಥ್ವಿ ತತ್ವ ಆದ ಮೇಲೆ ನೀರು ಬೇಕಾಗಿರ್ತದೆ. ನೀರು ಅಂದ್ರೆ ಭೂಮಿಯ ಕೆಳಗಡೆ ನೀರಿದೆ, ನೀರಿನ ಕೆಳಗಡೆ ಅಗ್ನಿ ಇದೆ, ಅಗ್ನಿಯ ಕೆಳಗಡೆ ವಾಯು ಇದೆ. ಈ ಪೃಥ್ವಿಯನ್ನು ಹಿಡಿದುಕೊಂಡಿರ್ತಕ್ಕಂಥದ್ದು ವಾಯು. ಈಗ ನೀವು ನೋಡ್ತಾ ಇರ್ಬೋದು, ವಾಯುಭಾರ ಕುಸಿತವಾಯಿತು ಅಂತೀವಿ. ಆವಾಗ ಭೂಮಿ ಒಂಚೂರು ಬ್ಯಾಲೆನ್ಸ್ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ನೀರಿನ ವ್ಯತ್ಯಾಸ ಆಗ್ತದೆ. ನೀರಿನ ವ್ಯತ್ಯಾಸದ ರೀತಿಯಲ್ಲಿ ಗಾಳಿಯ ವ್ಯತ್ಯಾಸವಾಗ್ತದೆ. ನಿಮಗೊಂದು ಅಧ್ಯಾತ್ಮದ ಚಿಂತನೆ ಬೇಕು ಅಂತಂದ್ರೆ ಇತಿಹಾಸದ ಹಿನ್ನೆಲೆಯಲ್ಲಿ ಹಿಡಿದುಕೊಂಡು, ವಿಜ್ಞಾನ ತಂತ್ರಜ್ಞಾನದ ಹಿನ್ನೆಲೆಯಲ್ಲಿ ಹಿಡಿದುಕೊಂಡು ಅಧ್ಯಾತ್ಮದ ಕಡೆಗೆ ಹೋಗ್ಬೇಕಾಗ್ತದೆ. ಇಲ್ಲಾಂದ್ರೆ ಅಧ್ಯಾತ್ಮ ಅಷ್ಟು ಬೇಗ ಒಲಿಯೋದಿಲ್ಲ, ಅದು ತಿಳಿಯೋದಿಲ್ಲ. ಆದ್ರೆ ಈಗ ನಾನು ಹೇಳ್ತಿರ್ತಕ್ಕಂಥ ವಿಷಯ ನಿಮಗೆ ಸ್ವಲ್ಪ ಗಾಢವಾದರೂ ಸಹ ಇಂಥ ವಿಷಯಗಳಲ್ಲಿ ಇದೆಯಲ್ಲ ಅನ್ನತಕ್ಕಂಥ ಅರಿವಿನ ಪ್ರಜ್ಞಾದ ನಿಮಗೊಂದು ಸ್ಪಾರ್ಕ್ ಆಗ್ತದಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೇನೆ ಅಷ್ಟೇ ನಾನು. ಯಾಕಂದ್ರೆ ಒಂದೇ ಸಲ ಅದು ನಮಗೆ ತಿಳಿಯುವಂಥ ವಿಷಯಗಳಲ್ಲ ಅವು. ಹಾಗಾಗಿ ಏನ್ ಮಾಡಿದ್ರು, ಪೃಥ್ವಿಯನ್ನು ತೆಗೆದು ತೊಡೆಯ ಮೇಲೆ ಕುರಿಸಿಗಳನ್ನ ಪಾರ್ವತಿ ಅಂತ. ಗಂಗೆ ಹರಿತಾ ಇರುವುದರಿಂದ, ಮೇಲಿನಿಂದ ಮಳೆ ಬರುವುದರಿಂದ ಗಂಗೆಯನ್ನು ಎಲ್ಲಿ ತೋರಿಸಬೇಕು ಅಂತೇಳಿ ಶಿವಪ್ಪನ ತಲೆ ಮೇಲೆ ಗಂಗೆಯನ್ನು ಇಟ್ಟು, ಇಲ್ಲಿ ಪಾರ್ವತಿಯನ್ನು ಇಟ್ಟರು, ಇಲ್ಲಿ ಗಂಗೆಯನ್ನು ಇಟ್ಟು. ಪೃಥ್ವಿ, ಅಪ್ಪು, ತೇಜ್ ಅಂತ ಹೇಳಿದ್ರೆ ಅಗ್ನಿ. ಸೂರ್ಯನ ಶಾಖ ಬೇಕೇ ಬೇಕು ಈ ಜಗತ್ತಿನಲ್ಲಿ, ಜಲದ ಶಾಖ ಬೇಕೇ ಬೇಕು. ಅಗ್ನಿ ಒಳಗಡೆ ಶಾಖ ಇದೆ, ನೀರಿನೊಳಗಡೆ ಶಾಖ ಇದೆ, ಭೂಮಿಯ ಒಳಗಡೆ ಶಾಖವಿದೆ, ಜ್ವಾಲಾರಸಗಳಿದೆ. ಪ್ರತಿಯೊಂದು ದೇಹದಲ್ಲಿ ಶಾಖ ಇರಲೇಬೇಕು. ದೇಹದಲ್ಲಿ ಶಾಖ ಇರಲಿಲ್ಲ ಅಂದ್ರೆ, ಜಠರಾಗ್ನಿಯಲ್ಲಿ ಶಾಖ ಇರಲಿಲ್ಲ ಅಂತಂದ್ರೆ ಮನುಷ್ಯ ಯಾವುದೇ ಊಟ ಮಾಡಿದ್ದು ಜೀರ್ಣ ಆಗೋದಿಲ್ಲ ಅನ್ನತಕ್ಕಂಥದ್ದು ವಿಜ್ಞಾನ ಸಮ್ಮತವಾಗಿರ್ತಕ್ಕಂಥ ಅಧ್ಯಾತ್ಮವನ್ನು ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅಧ್ಯಾತ್ಮ ಅಂದ್ರೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳೋದಲ್ಲ. ಮೆಡಿಟೇಷನ್ ಅಂತಂದ್ರೆ ಏನು? ಅಬ್ಸರ್ವೇಷನ್ ಇಸ್ ದ ಮೆಡಿಟೇಷನ್. ಬಹಳ ಜನರಿಗೆ ಅಬ್ಸರ್ವೇಷನ್ ಇಸ್ ದ ಮೆಡಿಟೇಷನ್. ಬಹಳ ಜನರಿಗೆ ಅಬ್ಸರ್ವೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಏನಾಯ್ತು, ಪೃಥ್ವಿಯನ್ನು ತೊಡೆಯ ಮೇಲೆ ಕೂರಿಸಿದ್ರು, ಗಂಗೆಯನ್ನ ತಲೆ ಮೇಲೆ ಕೂರಿಸಿದ್ರು, ಅಗ್ನಿಯನ್ನ ಏನು ಮಾಡಿದ್ರು, ಉರಿಗಣ್ಣಿನ ನೇತ್ರನಾಗಿ ಮಾಡಿದ್ರು. ಅಗ್ನಿ, ಪೃಥ್ವಿ, ಅಪ್ಪು, ಗಂಗೆ. ಅಗ್ನಿಯನ್ನ ಹಣೆ ಮೇಲೆ ಇಟ್ಟರು. ಹಣೆಯ ಮೇಲೆ ಇಟ್ಟ ನಂತರ
ವಾಯುವನ್ನು ತೋರಿಸಬೇಕಾಗಿತ್ತು, ಗಾಳಿಯ ಸಂಕೇತವನ್ನು ತೋರಿಸಬೇಕಾಗಿತ್ತು. ಈ ಗಾಳಿ ಸಂಕೇತವನ್ನು ಹೇಗೆ ತೋರಿಸಬೇಕು ಅಂತೇಳಿ ಶಿವಪ್ಪನ ಕೊರಳಿಗೆ ಏನು ಮಾಡಿದ್ರು, ಗಾಳಿಯ ಸಂಕೇತವಾಗಿ ವಾಯುವನ್ನು ಇಟ್ಟು, ಯಾರನ್ನ ನಾಗರನ್ನ ಇಟ್ಟು. ಯಾಕೆ ನಾಗರನ್ನ ಇಟ್ಟು ಅಂತ ಹೇಳಿದ್ರೆ, ಒಂದು 15 ಅಲ್ಲ 1 ತಿಂಗಳ ಕಾಲ ವಾಯುವನ್ನೇ ಆಹಾರವಾಗಿ ಮಾಡಿಕೊಂಡು ಬದುಕುವ ಪ್ರಾಣಿ ಅಂದ್ರೆ ಹಾವು ಮಾತ್ರ. ಇನ್ನು ಯಾವ ಪ್ರಾಣಿಗಳು ಬದುಕೋದು. ವಾಯುವ ಗುಣ ಗೊತ್ತಿರ್ತಕ್ಕಂಥದ್ದು ಸರ್ಪನಿಗೆ ಮಾತ್ರ. ಸರ್ಪನಿಗೆ ಗೊತ್ತಿರೋಷ್ಟು ವಾಯುವ ಗುಣ ಇನ್ಯಾರಿಗೂ ಗೊತ್ತಿರೋದಿಲ್ಲ. ಅದಕ್ಕಾಗಿ ಬಸವಣ್ಣವರು ಬರೀತಾರೆ, ವಾಯು ಗುಣವ ಸರ್ಪವಲ್ಲರು. ವಾಯುವ ಗುಣ ಅದಕ್ಕೆ ಮಾತ್ರ ಗೊತ್ತಿರ್ತದೆ. ಯಾಕಂದ್ರೆ ಹಾವು ಬರೋದು ಗೊತ್ತಾಗೋದಿಲ್ಲ. ಆದ್ರೆ ಮನುಷ್ಯ ಬರ್ತಿರ್ತಕ್ಕಂಥದ್ದಾಗಲಿ ಪ್ರಾಣಿ ಬರ್ತಿರ್ತಕ್ಕಂಥದ್ದಾಗಲಿ ಯಾವುದೇ ವಸ್ತುಗಳು ಬರ್ತಾ ಇದ್ರು ಸಹ ಹಾವು ಎಚ್ಚರದಿಂದ ಬದುಕುವಂತ ಜಗತ್ತಿನ ಏಕಮೇವ ಪ್ರಾಣಿ ಅಂದ್ರೆ ಹಾವು ಮಾತ್ರ. ಅದು ಎದ್ದು ಕುಳಿತುಕೊಂಡ್ಬಿಡ್ತದಂತೆ. ಮನುಷ್ಯರು ಯಾರಾದರೂ ದಾರಿಯಲ್ಲಿ ಬರ್ತಿದ್ರೆ ಅದು ಎದ್ದು ಕುಳಿತುಕೊಳ್ತದಂತೆ. ಯಾರು? ಹಾವು. ಮನುಷ್ಯನ ವಾಸನೆ ಅದರ ಮೂಗಿಗೆ ಬಡಿತದಂತೆ. ಯಾಕೆ? ಕೆಟ್ಟ ಪ್ರಾಣಿ. ಯಾರು? ಮನುಷ್ಯ. ಯಾಕಂದ್ರೆ ನನ್ನ ಹಾವು ಹೇಳುತ್ತಂತೆ, ನನ್ನ ಹಲ್ಲಿನಲ್ಲಿ ಮಾತ್ರ ವಿಷ, ಆದ್ರೆ ಮನುಷ್ಯನ ತಲೆಯಿಂದ ಕಾಲಿನವರೆಗೂ ವಿಷ ಕೊಡ್ತದೆ. ದಿಸ್ ಮೋಸ್ಟ್ ಡೇಂಜರ್ ಈ ಮನುಷ್ಯ ಅಂದ್ರೆ ನೀವಲ್ಲ. ಕರ್ವ ಸತ್ಕಾರ ಮಾಡಿ ಹೂವು ಹಾಕಿ ಇದನ್ನು ಹೇಳೋದಕ್ಕೋಸ್ಕರ ನಾನು ಈಗ ಕರ್ವ ಕೊಡಿಸಿದ್ದಲ್ಲ. ಯಾಕಂದ್ರೆ ಮನುಷ್ಯ ಎಷ್ಟು ಕೆಟ್ಟವನಾಗ್ತಾನೆ ಅಂತಂದ್ರೆ, ನೀವು ಬೇಕಾದ್ರೆ ಕೆಟ್ಟವನ ಅನ್ನೋದಕ್ಕೆ ಮನುಷ್ಯನ ಹತ್ತಿರ ಹೋಗ್ರಿ. ನೀವು ಬೇಕಾದ್ರೆ ನೀವು ಬಸ್ ಸ್ಟ್ಯಾಂಡ್ ಮೇಲೆ ಒಬ್ಬರೇ ಇಡೀರಿ. ಒಬ್ಬರೇ ಇಳಿದ ಮೇಲೆ ನಿಮ್ಮ ಹತ್ರ ಒಂದು 50,000 ರೂಪಾಯಿ ಹಣ ಇರಲಿ. ಯಾರು ಇಲ್ಲದಿದ್ದಾಗ 50,000 ರೂಪಾಯಿ ಇಲ್ಲದ ಬಸ್ ಸ್ಟ್ಯಾಂಡ್ ಇಂದ ಹೊರಡುವಾಗ ಒಬ್ಬರೇ ರಾತ್ರಿ 12 ಗಂಟೆಗೆ ಇಳಿದಾಗ ಒಂದು 5 ನಾಯಿ ಬರಲಿ, ನೀವು ಎದುರೋದಿಲ್ಲ. ಅದ್ರ ಎದುರಿಗೊಬ್ಬ ಮನುಷ್ಯ ಬಂದ್ರೆ ಎದುರುತ್ತಾರೆ. ಕಾರಣ ಅಂದ್ರೆ ಮನುಷ್ಯನಿಗೆ ಈ ಜಗತ್ತಿನೊಳಗಡೆ, ಅದಕ್ಕಾಗಿ ಅಧ್ಯಾತ್ಮ, ದೇವರು, ಧರ್ಮ ಯಾರಿಗೆ ಬೋಧನೆ ಮಾಡೋದು ಅಂದ್ರೆ ಮನುಷ್ಯರಿಗೆ ಬೋಧನೆ ಮಾಡೋದು. ಎಲ್ಲಾದ್ರೂ ನಾಯಿಗಳಿಗೆ ಪುರಾಣ, ಪ್ರಾಣಿಗಳಿಗೆ ಪ್ರವಚನ, ನಾಯಿಗಳಿಗೆ ಪರಪಾಗ್ರಹಾರ ಇಲ್ಲ. ಯಾಕೆ? ಯಾವ ಕಾರಣಕ್ಕಾಗಿ? ಮನುಷ್ಯ ಪ್ರೇತಿ. ಡಾಕ್ಟರ್ ವೈಟೇಜ್ ಅನ್ನತಕ್ಕಂಥ ಪಾಶ್ಚಾತ್ಯ ತತ್ವಜ್ಞಾನವನ್ನು ಹೇಳ್ತಾರೆ, ದೇವರನ್ನ ಮನುಷ್ಯ ಸೃಷ್ಟಿ ಮಾಡಿದರೆ, ಮನುಷ್ಯ ದೇವರನ್ನು ಸೃಷ್ಟಿ ಮಾಡಿದ. ಡಾಕ್ಟರ್ ವೈಟೇಜ್ ಅನ್ನತಕ್ಕಂಥ ಪಾಶ್ಚಾತ್ಯ ತತ್ವಜ್ಞಾನ ಹೇಳ್ತಾರೆ. ಯಾಕೆ ಈ ಮಾತನ್ನು ಹೇಳಿದೆ ಅಂದ್ರೆ, ಈ ತರದ ಒಂದು ಫಿಲಾಸಫಿಕಲ್ ನಾಲೆಡ್ಜ್ ಅನ್ನು ತೆಗೆದುಕೊಂಡು ಬರಲಿಕ್ಕೆ ಪ್ರಾರಂಭ ಮಾಡೋದು. ಅಂದ್ರೆ ಪೃಥ್ವಿಯನ್ನ ತೊಡೆಯ ಮೇಲೆ ಕೂರಿಸಿದ್ರು, ಗಂಗೆಯನ್ನ ತಲೆ ಮೇಲೆ ಕೂರಿಸಿದ್ರು, ಅಗ್ನಿಯನ್ನ ಹಣೆಯ ಮೇಲೆ ಕೂರಿಸಿದ್ರು, ವಾಯುವನ ಸಂಕೇತ ಮಾಡಿ ಕೊರಳಿಗೆ ಹಾಕಿದ್ರು. ಇನ್ನು ಪೃಥ್ವಿ, ಅಪ್ಪು, ತೇಜು, ವಾಯು. ಆಕಾಶ ಅಂದ್ರೆ ಮೇಲೆ ಕಾಣ್ತಾ ಇದೆ ನೀಲಿ. ಅದು ನೀಲಿ ಬಣ್ಣ ಅಲ್ಲ, ಅದು ನೀರಿನ ಛಾಯೆ. 25 ಭಾಗ ಭೂಮಿ, 75 ಭಾಗ ನೀರು. ನೀರಿನ ಛಾಯೆ ಮೇಲೆ ಕಾಣಿಸ್ತಿರೋದ್ರಿಂದ, ಅದು ನೀಲಿ ಇರುವುದರಿಂದ ಶಿವಪ್ಪನ ಮೈಗೆ ನೀಲಿ ಬಣ್ಣವನ್ನು ಹಚ್ಚಿ ಶಿವನನ್ನು ಶಿವಪ್ಪ ಅಂತ ಇಟ್ ಇಸ್ ಡಿಫೈನ್. ಒಂದು ವ್ಯವಸ್ಥೆ ಬದಲಾಯಿಸು, ಒಂದು ದೇವರಾಗಿ ತೋರಿಸುವ ವ್ಯವಸ್ಥೆಯನ್ನು ತಂದರು. ಈ ಪಂಚಭೂತಾತ್ಮಕಗಳ ತತ್ವವನ್ನು ದೇವರಾಗಿ ಪರಿವರ್ತಿಸುವುದು. ಇದು ಮೊದಲನೆಯ ಪೌರಾಣಿಕ ಕಲ್ಪನೆಯ ಶಿವ. ಎರಡನೆಯವನು ಬಂದಿರತಕ್ಕಂಥದ್ದು ಯೋಗಿ ಶಿವ. ಈ ಯೋಗಿ ಶಿವ ಯಾರು ಅಂತಂದ್ರೆ, ಈ ದೇಶದಲ್ಲಿ ಮೊಟ್ಟ ಮೊದಲಿಗೆ ಯೋಗವನ್ನು ಕಲಿಸಿದವರು. ಇದು ಮೊಟ್ಟ ಮೊದಲಿಗೆ ನಿಮಗೆ ಗೊತ್ತಿರಬೇಕು. ಪತಂಜಲ ಯೋಗ ಸೂತ್ರವನ್ನ ಪತಂಜಲಿ ಕೊಡೋ ಪೂರ್ವದಲ್ಲಿ ಮೊಟ್ಟ ಮೊದಲಿಗೆ ಯೋಗವನ್ನು ತಂದವರು ಈ ದೇಶದ ಮೊಟ್ಟ ಮೊದಲನೇ ಯೋಗಿ, ದ್ರಾವಿಡ ಸಮಾಜದ ಒಬ್ಬ ಯೋಗಿ. ಆತನೇ ಕಲ್ತಿದ್ದು. ಆ ಯೋಗವನ್ನು ಅವನು ಎಲ್ಲಿ ಕಲ್ತ ಅಂದ್ರೆ, ಆ ಯೋಗವನ್ನು ಎಲ್ಲಿ ನೋಡ್ದ ಅಂದ್ರೆ, ಎಲ್ಲ ಪ್ರಾಣಿಗಳಿಂದ ನೋಡಿ ಕಲ್ತ. ನೀವೆಲ್ಲ ಯೋಗ ಮಾಡ್ತೀರಲ್ರಿ? ದಿನ ಮಾಡ್ತೀರಲ್ಲ ಯೋಗ? ಮಾಡ್ತೀರಿ. ಯಾವ್ದು ಮಾಡ್ತೀರಿ? ಶಶಾಂಕ ಯೋಗ, ಶಾರ್ದುಲ ಅಂತ ಹೇಳ್ತೀರಿ, ಸಿಂಹ ಗರ್ಜನೆ ಮಾಡಬೇಕು ಅಂತ ಹೇಳ್ತೀರಿ, ನವಿಲ್ ನಂಗಿರ್ಬೇಕು ಅಂತ ಹೇಳ್ತೀರಿ, ಮೊಲ ಹೆಂಗಿರ್ಬೇಕು ಅಂತ ಹೇಳ್ತೀರಿ, ನಾಯಿ ಹೇಳ್ದಂಗೆ ನಾಲಿಗೆ ಹೇಳ್ಬೇಕು ಅಂತ ಹೇಳ್ತೀರಿ. ಎಲ್ಲ ಎಲ್ಲಿಂದ ಬಂದಿದೆ? ಎಲ್ಲ ಪಶುಪಕ್ಷಿ ಪ್ರಾಣಿಗಳು ಪ್ರಕೃತಿಯಿಂದ ಶಿವ ನೋಡಿದ ಮೇಲೆ ಇದನ್ನು ಕಲ್ತ ಮೇಲೆ ಅಂತ ಇದು ದೈಹಿಕ ಯೋಗ. ಇದೇನಾಯ್ತು? ಇದು ಫಿಸಿಕಲ್ ಯೋಗ. ಇದು ದೈಹಿಕ ಯೋಗ, ಧಾರ್ಮಿಕ ಯೋಗ ಅಲ್ಲ. ದೈಹಿಕ ಯೋಗ ಮನುಷ್ಯನ ಆರೋಗ್ಯಕ್ಕಾಗಿ ಬಂದಿರತಕ್ಕಂಥದ್ದು. ಇದನ್ನ ಏನು ಮಾಡಿದ್ರು, ಒಂದು ಟೆಕ್ಸ್ಟ್ ಬುಕ್ ಅನ್ನ ಆನಂದವಾಗಿ ಒಂದು ಟೆಕ್ಸ್ಟ್ ಬುಕ್ ರೂಪದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಜನಾಂಗಕ್ಕೆ ಕೊಟ್ಟಿದವರು ಪತಂಜಲಿಯವರು. ಬಹಳ ದೊಡ್ಡವರು. ಅವರೆಂದರೆ ಪೂರ್ವಾರ್ಧ ಯೋಗ, ಯಮ, ನಿಯಮ, ಆಸನ, ಪ್ರತ್ಯಾಹಾರ. ಇದು ಸುರಾಯಿತು. ಈ ಯೋಗಗಳ ಸುರಾದ ಮೇಲೆ ಇಲ್ಲಿ ದೈಹಿಕ ಯೋಗ, ಒಂದು ಮಾನಸಿಕ ಯೋಗ. ಒಂದು ದೈಹಿಕ ಯೋಗ ಪ್ರಾರಂಭ ಆಯಿತು. ಮಾನಸಿಕ ಯೋಗ ಅನ್ನತಕ್ಕಂಥದ್ದು ಪುಸ್ತಕ, ಜ್ಞಾನ, ಅನುಭವ, ಕೀರ್ತನೆ, ಭಜನೆ, ತತ್ವಜ್ಞಾನಗಳನ್ನು ಕೇಳುವುದು, ಪೂಜೆ ಮಾಡುವುದು. ಇದು ಮಾನಸಿಕ ಯೋಗ ಆಯಿತು.
ಒಂದು ಮಾನಸಿಕ ಯೋಗ ಆಯಿತು, ಇನ್ನೊಂದು ದೈಹಿಕ ಯೋಗ ಆಯಿತು. ಈ ಮಾನಸಿಕ ಯೋಗ ಮತ್ತು ದೈಹಿಕ ಯೋಗ ಎರಡೇ ಬಳಕೆ ಮಾಡ್ತೇವೆ. ಮನುಷ್ಯ ಯಾಕೆ ಇವತ್ತು ಹುಚ್ಚಾಗಿದ್ದಾನೆ ಅಂದ್ರೆ ಎರಡನೇ ಬಳಸ್ತೀವಿ, ಒಂದು ದೈಹಿಕ ಯೋಗ, ಮಾನಸಿಕ. ಈ ದೇಹದಲ್ಲಿ 3 ಆತ್ಮಗಳು, ಒಂದು ದೇಹ, ಮನಸ್ಸು, ಆತ್ಮ ಅಂತೀವಿ, ಅಥವಾ ಭಾವ ಶರೀರ. ನಾವು ದೇಹವನ್ನು ಬಳಸಿದ್ದೇವೆ, ಮನಸ್ಸನ್ನೇ ಬೆಳೆಸಿದ್ದೇವೆ, ಆತ್ಮವನ್ನು ನಾಶ ಮಾಡಿದ್ದೇವೆ. ದೇಹದ ಸುಖದಲ್ಲೇ ಬದುಕಬೇಕು ಅಂತ ವಿಚಾರ ಮಾಡ್ತೇವೆ, ಮನಸ್ಸಿನ ಕುತಂತ್ರದಿಂದ ಯಾವ ರೀತಿಯಲ್ಲಿ ಗಳಿಸಬೇಕು ಅಂತ ವಿಚಾರ ಮಾಡ್ತೇವೆ. ಶಬ್ದ ಅಷ್ಟೇ, ಶಬ್ದ ಸ್ವಲ್ಪ ವ್ಯತ್ಯಾಸ ಇರ್ತದೆ ಅಷ್ಟೇ. ನಾವೇನ್ ಮಾಡ್ತೇವೆ, ನಾವು ಮನುಷ್ಯರಾದವರು ದೇಹವನ್ನು ಬಳಸ್ತೇವೆ, ಮನಸ್ಸನ್ನು ಬೆಳೆಸ್ತೇವೆ, ಆತ್ಮವನ್ನು ನಾಶ ಮಾಡಿಕೊಟ್ಟಿದ್ದೇವೆ. ಯಾವಾಗ 3 ಡೋರ್ ಆತ್ಮ ನಾಶ ಆಗ್ತದೆ, ಮನುಷ್ಯ ಬದುಕಲಿಕ್ಕೆ ಸಾಧ್ಯ, ಇಂದು ಬದುಕಲಿಕ್ಕೆ ಸಾಧ್ಯ. ಹಣ ಮನುಷ್ಯನಿಗೆ ಜೀವನಕ್ಕೆ ಮುಖ್ಯ ಅಲ್ಲ. ಬಹಳ ಜನ ತಿಳ್ಕೊಂಡಿದ್ದಾರೆ ಹಣನೇ ಮುಖ್ಯ ಅಂತ, ಬಹಳ ಮುಖ್ಯ ಅಂತ ತಿಳ್ಕೊಂಡಿದ್ದಾರೆ. ಬಡತನಕ್ಕೆ ಬಹಳ ಹಣ ಮುಖ್ಯ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕಾಗಿ ಅಂಬಿಗರ ಚೆಡ್ಡನಲ್ಲಿ ಹೇಳ್ತಾರೆ, ಬಡತನಕ್ಕೆ ಓಂಬುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಇಂತಿ ಹಲವು ಚಿಂತೆಯಲ್ಲಿದ್ದವರನ್ನು ಕಂಡೆನು, ಶಿವಚಿಂತೆ ಶಿವಧ್ಯಾನದಲ್ಲಿದ್ದವರನ್ನು ಒಬ್ಬರನ್ನೂ ಕಾಣೆನೆಂದ ಆತ ನಮ್ಮ ಅಂಬಿಗರ ಚೌಡೆಗೆ ನಿದರ್ಶನ. ನಾವಿಲ್ಲಿ ಕುಳಿತಿದ್ದೇವೆ, ಬಹಳ ಜನ ಹೇಳ್ತಾರೆ ನಾವು ಬಡವರಾಗಿದ್ದೋ ಬುದ್ಧಿ, ನಮ್ಮ ತಂದೆ ಬಹಳ ಬಡವರಾಗಿದ್ರು, ನಾವು ಬಹಳ ಬಡತನದಿಂದ ಬದುಕಿದ್ದೋ, ನಾನು ಬಹಳ ಬಡತನದಿಂದ ಓದಿದ್ದೇನೆ, ನಾನು ಬಹಳ ಬಡತನದ ಜೀವನ ಮಾಡಿದ್ದೇನೆ, ನುಚ್ಚು ಊಟ ಮಾಡಿ ಬದುಕಿದ್ದೇನೆ. ಹಾಗಾದ್ರೆ ನಿನ್ನ ಜೀವನದಲ್ಲಿ ನುಚ್ಚಿನಿಗೆ ಬಹಳ ಕಿಮ್ಮತ್ತು ಕಡಿಮೆ. ಶುಗರ್ ಆದವರನ್ನು ನುಚ್ಚು ಊಟ ಮಾಡ್ತೀನಿ ಹೇಳೋದು ಅಷ್ಟು. ಮನುಷ್ಯನ ಮಾನಸಿಕ ಸ್ಥಿತಿ ಹೇಗಿದೆ ಅಂತ ಹೇಳ್ತಾ ಇದ್ದಾನೆ. ನಮ್ಮ ಶಿಕ್ಷಣ ಇದೆಯಲ್ರಿ, ನಮ್ಮ ವ್ಯವಸ್ಥೆಯನ್ನು ಬದಲಾಯಿಸದೆ ಹೊರತು ನಮ್ಮ ಬದುಕನ್ನು ಬದಲಾಯಿಸಲಿಲ್ಲ. ಶಿಕ್ಷಣ ನಮ್ಮ ವ್ಯವಸ್ಥೆಯನ್ನು ಬದಲಾಯಿಸಿತು. ಓದಿದೆಪ್ಪ, ಓದಿದ ಕೂಡಲೇ ನಿನ್ನ ಬಡತನಕ್ಕೆ ಏನು ಹೋಯಿತು, ಚಾಪೆ ಬಂದು ಹಾಸಿಗೆ ಬಂತು, ಅಷ್ಟೇ, ವ್ಯತ್ಯಾಸ ಏನಿಲ್ಲ. ನಿದ್ರೆ ಎಲ್ಲಿಂದ ಬರಬೇಕು ಹೇಳಿ ನೋಡೋಣ, ನಿದ್ರೆ ಎಲ್ಲಿಂದ ಬರಬೇಕು ನಿನಗೆ? ನಿದ್ರೆ ಆತ್ಮ ಸುಖದಿಂದಿದ್ರೆ ತಾನೇ ನಿದ್ರೆ ಬರೋದು. ಆತ್ಮವೇ ಸುಖ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ನಿದ್ರೆ ಬರ್ತದೆ? ಯಾಕೆ ಆತ್ಮ ಇವತ್ತು ಇಷ್ಟೊಂದು ಕೆಡುತ್ತು? ಯಾಕೆ ಆತ್ಮಕ್ಕೆ ಸರಿಯಾದ ಜ್ಞಾನ ಕೊಡಲಿಲ್ಲ ನಾವು? ಯಾಕೆ ಆತ್ಮಕ್ಕೆ ಸರಿಯಾದ ವಿವೇಚನೆ ಶಕ್ತಿಯನ್ನು ಕೊಡಲಿಲ್ಲ ನಾವು? ನಾವು ಬದುಕಂದ್ರೆ ಕೇಳೋ ಯಾವುದೋ ಒಂದು ಹುಡುಗನ ಕೇಳ್ರಿ, ವಾಟ್ ಇಸ್ ಲೈಫ್? ಲೈಫ್ ಇಸ್ ಈಟ್ ಅಂಡ್ ಡ್ರಿಂಕ್ ಅಂಡ್ ಡ್ಯಾನ್ಸ್ ಅಂಡ್ ಡಿನ್ ಅಂತೀವ. ಓಕೆ, ಮುಗಿದೋಯ್ತು ಜೀವನ. ಅದಕ್ಕೇನು ಮಾಡಬೇಕಿತ್ತು? ಭಾಳ ಓದಬೇಕಾಗಿಲ್ರಿ. ಅದಕ್ಕೆ BA ಓದಬೇಕಾಗಿಲ್ಲ, MA ಓದಬೇಕಾಗಿಲ್ಲ, MBBS ಓದಬೇಕಾಗಿಲ್ಲ, ಹಣ ಗಳಿಸಬೇಕಾಗಿಲ್ಲ, ಅದೇ ಬಹಳ ಗಳಿಸಬೇಕಾಗಿಲ್ಲ. ಮನುಷ್ಯ ಏನು ಗಳಿಸಿದ್ರೆ ಏನು ಪ್ರಯೋಜನ? ಏನು ಗಳಿಸಿದ್ರೆ ಏನು ಪ್ರಯೋಜನ? ಬಹಳ ಜನರನ್ನ ಹತ್ರ ಹೋಗಿ ನಿಂತಿರ್ತೀನಿ ನಾನು ವಯಸ್ಸಿನ ಕಾಲದಲ್ಲಿ, ಏನು ತಗೊಂಡು ಏನು ಮಾಡೋದ್ರಿಗೆ ಬುದ್ಧಿ ಎಲ್ಲ ಬೇಸರ ಆಗೈತಿ, ಮತ್ತು ವಯಸ್ಸಿನಲ್ಲಿ ಯಾಕೆ ಕಳಿಸ್ದೆ ಅಂತ ಕೇಳಿದೆ.